ನಾನು ಅನ್ಕೊಂಡೆ ಚಲ್ತ್ಯ ಅಂತ. ಅಂದ್ರೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನಿಲ್ಲ ನನ್ ಕಡೆನೆ ಓಡ್ ಬರ್ತಾವ್ರೆ ಹಳಿ ಸೇಡ. ಹಾಯ್ ಫ್ಯಾಮ್, ಹಾಯ್ ಎವ್ರಿವನ್. ನಾನು ನಿಮ್ಮ ಐಡನ್ ಫಸ್ಟ್ ಬ್ಲಾಗ್. ಏನು ಮಾಡಬೇಕು, ಏನು ಮಾತಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿಯಿಂದ ಸ್ಟಾರ್ಟ್ ಮಾಡಿದ್ದು ಎ ಡೇ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ ಒಂದಿನ ಏನೇನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಬ್ಲಾಗ್ ಶುರು ಮಾಡಿದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಅದು ಮರಿಬೇಡಿ. ಟೈಮ್ ಇವಾಗ ಆ್ಯಕ್ಚುಲಿ ಇನ್ನೂ 7 ಅನಿಸುತ್ತೆ. ಫಸ್ಟ್ ಡೈಲಿ ರೊಟೀನ್ ಮುಗಿಸಿ ಆಮೇಲೆ ಸ್ವಲ್ಪ ಪ್ರಮೋಷನ್ ಇದೆ, ಸಖತ್ ಕೆಲಸ ಇದೆ, ಇವತ್ತು ಆಚೆ ಹೋಗೋದಿದೆ. ಹಾಟ್ ವಾಟರ್ ಬಾಯ್ಲ್ ಆಗ್ತಾ ಇದೆ. ಫಸ್ಟ್ ಹಾಟ್ ವಾಟರ್ ಕುಡಿದ್ಬಿಡೋಣ ಡೇ ರೂಟೀನ್ ಸ್ಟಾರ್ಟ್ ಮಾಡೋಕ್ಕೋಸ್ಕರ. ನಮ್ಮ ಮಮ್ಮಿಗೂ ಒಂದು ಗ್ಲಾಸ್ ಬಿಟ್ಬಿಟ್ಟು ನಾನು ಒಂದು ಗ್ಲಾಸ್ ಕುಡಿಯೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ತಮ್ಮ ಇನ್ನೂ ಎದ್ದೇ ಇಲ್ಲ. ನೆಬ್ರಿಸ್ಬಿಟ್ಟು ಬಂದಿದ್ದೀನಿ. ವೆದರ್ ಚೆನ್ನಾಗಿದೆ. ಇವಾಗ ಎದ್ದು ಹಾಲು ತರಕ್ಕೆ ಹೋಗ್ತಿದ್ದಾನೆ. ಬಿಸಿ ಬಿಸಿ ಬೂಸ್ಟ್ ಮಾಡಿಕೊಟ್ಟಿದ್ದಾನೆ ನನ್ನ ತಮ್ಮ. ಆ್ಯಕ್ಚುಲಿ ನಾನು ಸಂಡೇಸ್ ಅಷ್ಟೇ ಬೂಸ್ಟ್ ಕುಡಿಯೋದು. ಬೇರೆ ಟೈಮಲ್ಲಿ ಕಾಫಿ ಕುಡಿಯೋಕ್ಕೂ ಟೈಮ್ ಸಿಗಲ್ಲ. ಅದಕ್ಕೆ ಸಂಡೇ ನನ್ನ ತಮ್ಮ ಮಾಡಿಕೊಡ್ತಾನೆ. ನಾನು ಅನ್ಕೊಂಡೆ ಚಲ್ತ್ಯ ಅಂತ, ಹಂಗೆ ಮಾಡಿದೆ. ಎತ್ತಕ್ಕೆ ನೀನೇ ಎತ್ತಕ್ಕೆ, ಇವಾಗ ನಂಗೆ ಗೊತ್ತಿಲ್ಲ, ನಾನು ಎತ್ತಕ್ಕಲ್ಲ. ಆಗ್ತಾವನೆ ಕಿಸಿತಾವನ್ ನಾಚಿಕೆ ಪಾಪ ಹುಡುಗನಿಗೆ. ಮಾನ ಮರ್ಯಾದೆ ತೆಗಿತಾ ಇದ್ದೀನಂತೆ ವ್ಲಾಗಲ್ಲಿ. ನೀವೇ ಹೇಳಿ, ನಾನೇನು ಮಾನ ಮರ್ಯಾದೆ ತೆಗಿತಾ ಇದ್ದೀನಿ ಅಂತ. ಡೈಲಿ ರೂಟೀನ್ ಮುಗೀತು. ಎಲ್ಲ ಕೆಲಸ ಮುಗಿಸಿ, ಸಂಡೇ ಬೇರೆ ಇವತ್ತು ಕೆಲಸ ಇತ್ತು, ಮುಗಿಸಿ ಬಂದಿದ್ದೀನಿ. ಟೈಮ್ ಇವಾಗ ಆ್ಯಕ್ಚುಲಿ 10. ರೆಡಿಯಾಗಿ ಹೊರಡಬೇಕು. ಔಟ್ಫಿಟ್ ಚೆಕ್. ಔಟ್ಫಿಟ್ ಇದು ಹಾಕ್ಕೊಂಡಿದ್ದೀನಿ ಇವತ್ತು. ಕೋಲ್ಡ್ ಬೇರೆ ಆಗಿಬಿಟ್ಟಿದೆ ಸ್ವಲ್ಪ. ವಿಂಟರ್ ರೈನಿ ಸೀಸನ್ ಬಂತು ಅಂದರೆ ನಂಗೆ ಕೋಲ್ಡ್ ಆಗ್ತಾನೆ ಇರುತ್ತೆ. ಲೆಟ್ಸ್ ಗೆಟ್ ರೆಡಿ. ನನ್ನ ಫ್ರೆಂಡ್ ಬರ್ತಾನೆ, ಬೇಗ ಬೇಗ ರೆಡಿ ಆಗಬೇಕು, ಟೈಮ್ ಇಲ್ಲ. ರೆಡಿಯಾಗಿ ಆಯಿತು, ನೋಡಬೇಕು. ಆಲ್ರೆಡಿ ನನ್ನ ಫ್ರೆಂಡ್, ನಮ್ಮ ಅಕ್ಕ ಎಲ್ಲ ಬಂದವರೆ. ಬನ್ನಿ ಹೋಗೋಣ. ಹಲೋ, ಹಾಯ್. ಇವ್ರು ನಮ್ಮ ಬಾವ. ಹಾಯ್ ಮಾಡ್ತಾರೆ ಫುಲ್. ಇವ್ರು ನಮ್ಮ ಅಕ್ಕ, ಇವನ್ ಕೋತಿ. ಏನು ಮಾತಾಡಲ್ಲ ಅಂತ ಇವನು ಹೇಳಿದ್ದಾನೆ. ಆ್ಯಕ್ಚುಲಿ ಏನಕ್ಕೆ ಅಂತ ಕೇಳಿ ನೋಡಿ ನೋಡಿ, ಏನೋ ಸೀಕ್ರೆಟ್ ಮಾತಾಡ್ತಾನೆ. ಟಿಫನ್ ಆಯ್ತಾ? ನಿಂದಾಗಿದೆ? ಯಾಕೆ ನಂದಾಗಿಲ್ಲ, ಮಾಡಿಲ್ಲ. ಮಾತಾಡ್ತಾ ಇದೆಯಾ, ಮಾತಾಡಲ್ಲ ಅಂದ್ಬಿಟ್ಟು. ಎಲ್ಲ ಡವ್, ಬರೇ ಡವ್ ಮಾಡ್ತಾನೆ. ಟೈಮ್ ಇವಾಗ ಆಲ್ರೆಡಿ 12 o'clock ಆಗಿದೆ. ನಾವು ಇಷ್ಟೊತ್ತಿಗಾಗಲೇ ಹೊರಟಿರ್ಬೇಕಿತ್ತು, ಲೇಟ್ ಆಯಿತು. ರೆಡಿಯಾಗಿದ್ದು 11ಗೆ. 1 hour ಮನೇಲೇ ಕಳೆದೋಯ್ತು. ಕೋತಿ ಕಾರ್ ಓಡಿಸ್ತಾ ಇದ್ದಾನೆ.
ಫುಲ್ ಎಲ್ಲ ಮುಖ ತೋರ್ಸು. ಏನ ಗಂಧ ಗಿಂದ ಎಲ್ಲ ಫುಲ್ ಇಟ್ಕೊ ಬಂದ್ಬಿಟ್ಟಿದ್ಯಾ, ಏನ್ ಕತೆ? ಅದು ಕ್ರಿಶ್ಚಿಯನ್ಸ್ ಮಾಡೋದು ಗುರು. ಕಾರ್ ಓಡ್ಸಾಯ್ತಾಯ್ತು. ನನ್ನ ತಮ್ಮ ಇದ್ದಾನೆ, ಫುಲ್ ಪೋಸ್ಟ್ ಕೊಡ್ತಾನೆ, ಫುಲ್ ಹೀರೋ ಫೀಲ್ಸ್. ನಮ್ಮ ಅಕ್ಕನ ಸಲೂನ್ ಹತ್ರ ಬಿಟ್ಬಿಟ್ಟು ನಾವು ಹಲೋ ಬಾಯ್ ಹುಷಾರು ಬಾಯ್. ಹೊರಡೋಣ. ಒಂದು ನಿಮಿಷ ಡೋರ್ ಓಪನ್ ಮಾಡ್ಬೇಕಂತೆ. ಮಾಡ್ಬಾರ್ದು. ನಾನು ಬರ್ಬೇಕಾ? ಓಯ್ ಪ್ರಮೋಷನ್ ಮುಗ್ದಿದೆ. ನೆಕ್ಸ್ಟ್ ಇವಾಗ ನೋಡ್ಬೇಕು ನೆಕ್ಸ್ಟ್ ಎಲ್ಲ ಹೋಗೋದು. ಪ್ರಮೋಷನ್ ಎಲ್ಲ ಮುಗ್ದಿದೆ. ಊಟಕ್ಕೆ ಬಂದಿದ್ದೀವಿ. ವಾಯ್ಸ್ ಕೇಳಲ್ಲ ಅನ್ಸುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಮೈಕ್ ತಗೊಳ್ಳೋವರೆಗೂ. ಓಯ್ ಏನು ಆರ್ಡರ್ ಮಾಡಿದ್ಯಾ? ಬಿರಿಯಾನಿ, ಕಬಾಬು, ಅಂಬೂರ್ ಹಾಟ್ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ಯಾವಾಗಲೂ ಏನಂದ್ರೆ ಇವಾಗ ಊಟ ಮುಗ್ದಿದೆ, ಇವಾಗ ಎಲ್ಲಿ ಹೋಗೋದು ನೋಡ್ಬೇಕು. ಲೆಟ್ಸ್ ಗೋ. ಆಲ್ರೆಡಿ ಬಂದ್ವಿ ನಮ್ಮ ಏರಿಯಾಗೆ. ನಮ್ಮ ಅಕ್ಕ ಸಲೂನ್ ಹತ್ರ ಬಂದಿದ್ವಿ. ಇವಾಗ ಆಚೆ ಹೋಗೋದಿತ್ತು, ಸ್ವಲ್ಪ ಪಾಟ್ಸ್ ಎಲ್ಲ ತರಬೇಕಿತ್ತು ಮನೆಗೆ, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ವಿ. ಮಾತಾಡಲ್ವಾ? ನೀವೇನೋ ಮಾಡ್ತಿದ್ದೀರಲ್ಲ? ಗೇಮ್ ಆಡ್ತಾ ಇದೀವಿ. ಕ್ರಿಕೆಟ್ ಆಡ್ತವ್ರು ಇವರಿಬ್ರು. ನಾವು ಮಾಡಕ್ ಕೆಲಸ ಇಲ್ಲ. ಶೆಟ್ಟಿಗೆ ಬಾ. ಕುಂಟೆ ಬೆಲ್ಲ ಆಡೋದು ಶೆಟ್ಟಿಗೆ ಬಾ. ಶೆಟ್ಟಿಗೆ ಇವರು ನಮ್ಮ ಅಣ್ಣ ಸೀಮೆ ಸುಣ್ಣ. ಹಾಯ್ ಮಾಡಿ ನಮ್ಮ ಫ್ಯಾಮ್ಗೆ. ಅಂಜು, ಇನ್ನೇನ್ ಕೆಲ್ಸ? ಏನ್ ಕೆಲಸ ಇಲ್ಲ. ಹೋಗಿ ಪಾಟ್ ತಗೊಂಡು ವಾಪಸ್ ಅಕ್ಕನ ಡ್ರಾಪ್ ಮಾಡಿ ನಾವು ಮನೆಗೆ ನಿನ್ ಕೆಲ್ಸ ಹೋಗ್ಬೇಕಾ? ಎಸ್, ಹೋಗ್ಬೇಕು. ಸಂಡೇ ಡೇನೆ ಕಳೆದೋಯ್ತು ಆಲ್ರೆಡಿ. ಕೆಲಸ ಇದ್ದಾಗ ಹೋಗೋದೇ ಇಲ್ಲ ಟೈಮು. ಇವತ್ತು ನೋಡಿ ಆಲ್ರೆಡಿ ಎಷ್ಟು ಗಂಟೆ ಆಗಿದೆ? 3:45. ಮನೆಗೆ ಸ್ವಲ್ಪ ಪಾಟ್ಸ್ ತಗೋಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಇನ್ನ ತಗೊಂಡಿಲ್ಲ. ಏನ್ ಗೊತ್ತಾ, ಇವಾಗ 3 ಪಾಟ್ ತಗೊಂಡಿದ್ದೀವಿ, ಆಮೇಲೆ ಖಾಲಿ ಪಾಟ್ 1-2 ತಗೊಂಡಿದ್ದೀವಿ. ಗೊತ್ತಿಲ್ಲ, ಅಮೌಂಟ್ ಮಾತಾಡ್ಕೊಳ್ಳೋದು ನನಗಂತೂ ಗೊತ್ತಿಲ್ಲ. ಕೆಲಸ ಓಪನ್ ಮಾಡು. ಬಸ್ ಸದ್ಯಕ್ಕೆ ಬಂದೇ ಇರೋದು. ಇದೆಷ್ಟು 170 + 70 1250 ಕೊಡೋದು ಹೇಳಿ. ಅಲ್ಲ, ಅದ್ರಲ್ಲಿ ಕೂಡ ರೇಟ್ ಬೇರೆ ಏನಿರುತ್ತೆ ಇನ್ನೇನು ಮತ್ತೆ ಇವತ್ತೆ ಆಕ್ಚುಲಿ ಡಿಸ್ಕಷನ್ ಮಾಡೋದು ಬಂದಿರೋದಕ್ಕೆ ನಿಮಗೆ ಹೆಚ್ಚು ಕಮ್ಮಿ
ತಗೊಂತ ಇರೋದು ನಮ್ಮನೆಗೆ ಮಾತಾಡ್ತಾ ಇಲ್ಲ ಇರೋದು ಇಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ನಿಮ್ದು ಆಗಿದೆ, ಅದಕ್ಕೆ ನಾವು ಆ ಲೆಕ್ಕಕ್ಕೆ ಕೊಡೋಕ್ಕಾದ್ರೆ ನಮ್ಗೆ ಕೊಡಂಗಿಲ್ಲ. ನಿಮ್ದು ಎಷ್ಟು ಬಂದಿರೋದು ಕ್ಯಾಲ್ಕುಲೇಷನ್ ಅಲ್ಲಿ? 1250. ಸೊ 1250 ನಾವು 50 rupees ಲೆಸ್ ಮಾಡ್ಬೋದು ಅಷ್ಟೇ. ನೋ 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 ಸರ್, ರೆಕಾರ್ಡಿಂಗ್ ಎಸ್ ದೋಸ್ ನೋಡ್ತಾ ಇದ್ದ ನೋಡಿ ಇಲ್ಲಿ ಅಕ್ಕ ಇಲ್ಲಿ 50 rupees ಅವ್ರಿಗೆ ಮೈನಸ್ ಮಾಡ್ಬೋದು. ತುಂಬ 8,900 ಆ ಥರ ಲೆಕ್ಕ ಕೊಟ್ಟರೆ 11 ರೂಪಾಯಿ ಲೆಕ್ಕ ಇದೆ. ಬೇಕು ತಿನ್ನಿ ಸ್ವಲ್ಪ 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 ಹೋಳಿಗೆ ತಿನ್ನು. ಇಲ್ಲ ಇಲ್ಲ ತಿನ್ನಲೇಬೇಕೀಗ. ಹಾಂ ಅಕ್ಕ ತಿನ್ನಬೇಕು. ಇಲ್ಲ ತಿನ್ನಬೇಕು. ಹಾಂ ಹಾಂ ಹೇಳ್ತೀನಿ. ಕೆಳಗಡೆ ಹೇಳಿ. ಕಾರಲ್ಲಿ ಎಷ್ಟು ಚಕ್ರ ಇದೆ? ಕಾರಲ್ಲಿ ಎಷ್ಟು ಚಕ್ರ ಇದೆ? ಇಲ್ಲ ಜಾಸ್ತಿ ಇದೆ, 8 ಐತೆ. ಬೈಕ್ ತೋರಿಸ್ತೀನಿ. ಇದೆ ನಿಂತು ಎಷ್ಟು ಇವಾಗ ಎಷ್ಟು ಐತೆ? ಹಾಂ 2 + 2 4 ಆಯ್ತು. ಇವಾಗ ಎಷ್ಟೈತೆ? 4 + 2 ಇನ್ನೆಷ್ಟೈತೆ? 6 + 2 8 ಆಯ್ತಲ್ಲ, 10. ಎಸ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವಾಗ ಮನೆಗೆ ಬರ್ತಾ ಇದೀವಿ. ಓ ಹಾಯ್, ಇವರು ನಮ್ಮ ಚಿಕ್ಕಿ ತನು ಅಂತ. ಏನು ಬಂದ್ಬಿಟ್ಟಿದ್ದೀರಾ ಇವತ್ತು? ಹೌದಾ, ಪಾಟ್ ತಗೊಬಂದಿದ್ದೀವಿ. ನನ್ನ ತಮ್ಮ ಅಲ್ಲಿ ಇಟ್ಟ ಇವಾಗ ತೋರಿಸ್ತೀನಿ. ಏನಿಲ್ಲ ನನ್ನ ಕಡೆನೆ ಓಡ್ ಬರ್ತಾವ್ರೆ. ಹಳಿ ಸೇಡಾ ಇಲ್ಲ, ಇವೆರಡು ಪಾಟ್ ತಗೊಂಡು ಮುಂದೆ ಓಡೋಗ್ಬಿಟ್ರು. ಮಿಕಾ ನಾನಲ್ವಾ? ಬರೇ ಫೋನ್ ನೋಡ್ತಾನೆ ಕಾಯ್. ಓಯ್ ಕೋತಿ, ಬಾಯ್. ಟೈಮ್ ಆ್ಯಕ್ಚುಲಿ 7 o'clock ಆಯಿತು. ಅವ್ನು ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗ್ತಾನೆ. ಬಾಯ್ ಬಾಯ್. ಹೇ ಫ್ಯಾಮ್, ಇಲ್ಲಿಗೆ ನನ್ನ ಫಸ್ಟ್ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ 10 o'clock ಆಗ್ತಾಯಿದೆ. ನನ್ನ ಫ್ರೆಂಡ್ ಹೋದ್ಮೇಲೆ ಬಂದು ಊಟ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ನಾಳೆ ಕಾಲೇಜ್ಗೆ ಹೋಗಬೇಕು, ಅದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಮೈ ಫಸ್ಟ್ ವ್ಲಾಗ್, ಎ ಡೇ ಇನ್ ಮೈ ಲೈಫ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮರಿಬೇಡಿ ಯಾರು. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಥ್ಯಾಂಕ್ ಯು, ಬಾಯ್.